AC ಆಮೇಲೆ ಎಲೆಕ್ಟ್ರಿಕ್ ಕೆಲಸ ಎಲ್ಲ ಮಾಡ್ತೀವಿ. ಸೀಟ್ ಕವರು ಫ್ಲೋರಿಂಗ್ ಮ್ಯಾಟ್ ಅದೆರಡು ಬಿಟ್ಟು ಮಾಡ್ತೀವಿ ಸರ್ ಪೂರ್ತಿ. ಆಂಡ್ರಾಯ್ಡ್ ಸಿಸ್ಟಮ್ ಅಂದ್ರೆ OnePlus ಬರುತ್ತೆ 9 ಇಂಚಸ್ ನಿಮಗೆ ಈ ತರ ಬರುತ್ತೆ 9 ಇಂಚಸ್ ಅಂದ್ರೆ. ಆಮೇಲೆ ಇದು 10.1 ಹೊಸಾದ್ ಬಂದಿರೋದು, ಇದು ಪ್ಯಾನಲ್ ಬಟನ್ ಅಂತ. ಇದು ತುಂಬಾ ಟ್ರೆಂಡಿಂಗ್ ಆಗಿ ನಡೀತಿರೋದು ಸಿಸ್ಟಮ್. ಇದು ಟ್ಯಾಬ್ ಇದ್ದಂಗಿದೆ. ಟ್ಯಾಬಿಂಗ್ ಇದ್ದಂಗಿದೆ. ಇಲ್ಲೂ ಪೂರ್ತಿ ಸ್ಕ್ರೀನ್ ವರ್ಕ್ ಆಗುತ್ತೆ, ಇಲ್ಲಿಂದಾನು ನೀವು ಡೈರೆಕ್ಟ್. ಆಮೇಲೆ ಫ್ಯಾನ್ ಸಿಸ್ಟಮ್ ಇದು. ಹೀಟ್ ಆದಾಗ ಕೂಲ್ ಆಗಿದ್ರೆ ಕೂಲ್ ಆಗುತ್ತೆ. 90 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೋದ್ರೆ ನಿಮ್ಗೆ ಫ್ಯಾನ್ ಆಟೋಮೆಟಿಕ್ ಆನ್ ಆಗುತ್ತೆ. ಚಾರ್ಜರ್ ಇರುತ್ತೆ ಇದರಲ್ಲಿ, USB ಚಾರ್ಜರ್ ಬರುತ್ತೆ. ಆಮೇಲೆ C2C ಕೇಬಲ್ ಅವ್ರಿಗೂ ಬಂದಿರುತ್ತೆ, ಬರೀ ಕೇಬಲ್ ಹಾಕೊಂಡ್ಬೇಕಷ್ಟೇ. ಚಾರ್ಜರ್ ವಿತ್ ಸಿಸ್ಟಮ್ ಇದು, ಹೈ ಸ್ಪೀಡ್ ಚಾರ್ಜರ್ ಆಗುತ್ತೆ. ಆಮೇಲೆ 360 ಐತೆ, ಚೆನ್ನಾಗಿರೋ 360 ಡಿಗ್ರಿ ಕ್ಯಾಮ್ರಾನಾ ಸರ್. 360 ಇದು MRP ಬಂದು 40,000 ರೂಪಾಯಿ ಐತೆ, ಬರೀ MRP ನೇ. ನಿಮ್ ಕಡೆಯಿಂದ ಬಂದ್ರೆ ಬರೀ 15,000 ರೂಪಾಯಿ ಹಾಕೊಡ್ತೀವಿ. ಸಿಸ್ಟಮ್ 360 ಡಿಗ್ರಿ ಎರಡು ಬರುತ್ತೆ, ಫ್ರೇಮ್ ಎಲ್ಲ ಸೇರಿಸಿ A to Z 10 ರೂಪಾಯಿ ಜಾಸ್ತಿ ಕೊಡಂಗಿಲ್ಲ ಅವರು. MRP ತೋರಿಸ್ಬಿಡಿ, ಆನ್ಲೈನ್ ಅಲ್ಲೂ ನೀವು ಸರ್ಚ್ ಮಾಡಿದ್ರೆ ಈ ಐಟಮ್ 40,000 ರೂಪಾಯಿ ತೋರಿಸುತ್ತೆ. ಸೊ ಇಲ್ಲಿ ಬಂದ್ರೆ 15,000ಕ್ಕೆಲ್ಲ ಹಾಕೊಡ್ತೀವಿ. ಅದಾದ್ರೆ ನಿಮ್ಗೆ 10,000 ಆಗುತ್ತೆ. 10,000 ಆಗುತ್ತೆ. ಜೆಮ್ ಸ್ಟೋನ್ 10.1 ಬರುತ್ತೆ ಇದು ಸ್ಕ್ರೀನ್. ಅದು 9 ಇಂಚಸ್ ಬರುತ್ತೆ ನಿಮ್ಗೆ. ಇದು 10 ಇಂಚಸ್ 10.1 ಇಂಚ್. ಆಂಡ್ರಾಯ್ಡ್ ಐಫೋನ್ ಎರಡು, ಆಂಡ್ರಾಯ್ಡ್ ಆಟೋ ಆಪಲ್ ಕಾರ್ಪ್ಲೇ ಎರಡು ಬರುತ್ತೆ. ಇದ್ರಲ್ಲೂ ಬರುತ್ತೆ. ವೈರ್ಲೆಸ್ ಬರುತ್ತೆ ಸರ್. ವೈರ್ಲೆಸ್ ಕಂಪ್ನಿ ಸಿಸ್ಟಮ್ ಅಲ್ಲಿ ನಿಮ್ಗೆ ವೈರ್ ಹಾಕೊಳ್ಬೇಕು. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಅಲ್ಲಿ ವೈರ್ ಹಾಕೋದ್ ಅವಶ್ಯಕತೆನೇ ಇಲ್ಲ. ಇದು ಬರೀ ಆಂಡ್ರಾಯ್ಡ್ ಆಟೋ ಬರುತ್ತೆ OnePlus ನಾಗೆ. ಆಪಲ್ ಕಾರ್ಪ್ಲೇ ಸಪೋರ್ಟ್ ಆಗವ. ಏನಂದ್ರೆ ಕಮ್ಮಿ ಸಿಸ್ಟಮ್. ಅದೆಷ್ಟು OnePlus ನಿಮ್ಗೆ ಕ್ಯಾಮ್ರಾ ಫ್ರೇಮ್ ಸಿಸ್ಟಮ್ ಎಲ್ಲ ಸೇರಿ 8,000 ರೂಪಾಯಿ ಹಾಕೊಡ್ತೀವಿ. 360 ಡಿಗ್ರಿ ಕ್ಯಾಮ್ರಾನ ಸಿಂಗಲ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಬರುತ್ತೆ. ಕ್ಯಾಮ್ರಾ ಅಂದ್ರೆ ಈ ತರ. ಆಮೇಲೆ ನಾವು ಯಾವ್ದೇ ಗಾಡಿ ಕೆಲಸ ಮಾಡ್ಲಿ ಈ ತರ ಡಯಾಗ್ರಾಮ್ ತಕೊಂಡಿರ್ತೀವಿ, ಸುಮ್ನೆ ಮುಟ್ಟಕ್ ಹೋಗಲ್ಲ. ದೊಡ್ಡ ಗಾಡಿಗಳಿಗೆ ಬೆನ್ಸ್ ಮಾಡ್ದಿರಲ್ಲ, ಬ್ಲೂ ಪ್ರಿಂಟ್ ಎಷ್ಟ್ ಫೀಸ್ ಬರುತ್ತೆ, ಎಲ್ ಬರುತ್ತೆ, ಏನೇನ್ ಬರುತ್ತೆ ಎಲ್ಲ ಆನ್ಲೈನ್ ಅಲ್ಲಿ ತರ್ಸ್ಕೊಂತೀವಿ. ಸುಮ್ನೆ ನಂಗೆ ಕೆಲಸ ಗೊತ್ತು ಅಂತ ಅಂದ್ಬಿಟ್ಟು ಬಿಚ್ಚೋದು ಮಾಡಲ್ಲ. ಬೇರೆ ಗಾಡಿಯಲ್ಲಿ ಮಾಡ್ಬೋದು, ಈ ಗಾಡಿಗಳಲ್ಲಿ ಮಾಡಕ್ ಆಗಲ್ಲ. ಹಂಗೆ ಏನೋ ಮಾಡಿದ್ರೆ ಏನೋ ಆಗ್ಬಿಡುತ್ತೆ. ಈ ಗಾಡಿಗಳಲ್ಲಿ ತುಂಬಾ ಇದರಿಂದ ಸ್ಕಿಲ್ಸ್ ಇಂದ ಮಾಡಿಸ್ಬೇಕು ಅದೆಲ್ಲ ಗಾಡಿಗಳು. ಇನ್ನೇನೇನ್ ಸಿಗುತ್ತೆ ನಿಮ್ಮ ಆಕ್ಸೆಸರೀಸ್ ಸರ್? ನಮ್ದು ಹೋಲ್ಸೇಲ್ ಅದೇ ಸರ್. ಆಡಿಯೋ ಸೆಟಪ್ ಅಲ್ಲಿ ಹೋಲ್ಸೇಲ್ ಪೂರ್ತಿ ಸಿರಾಗೇಟ್ ಅಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ, ನಮ್ ರೇಟ್ ಯಾರು ಕೊಡಕ್ ಆಗಲ್ಲ. ಆಮೇಲೆ AC ಕೆಲ್ಸಾನು ಅಷ್ಟೇ. ನಿಮ್ಗೆ ಮಾಮೂಲಿ ಟಾಪ್ ಅಪ್ ಅಂದ್ರೆ ಗೋದ್ರೇಜ್ ಇಂದ, ಅದೂನು ಲೋಕಲ್ ಅಲ್ಲ, ಗೋದ್ರೇಜ್ ಹಾಕ್ತಿವಿ. AC ನಿಮ್ಗೆ ಬೇರೆಗೂರು ಹಾಕ್ತಾರಲ್ಲ ಫ್ಲೋರಾನು ಅದು ಇದು, ಹಂಗಲ್ಲ. ಒರಿಜಿನಲ್ ಗೋದ್ರೇಜ್ ಶೋರೂಮ್ ಅಲ್ಲಿ ಏನ್ ಹಾಕ್ತಾರೆ ಅದೇ AC. ಸಣ್ಣ ಗಾಡಿ ಇದ್ರೆ 1,500 ಹಾಕೊಟ್ಬಿಡ್ತೀನಿ. ಸಣ್ಣ ಗಾಡಿ ಅಂದ್ರೆ ಯಾವ ತರ? ಶಿಫ್ಟ್, ಡಿಸೈರ್, ಕ್ರೆಟಾ, ವರ್ಣ ಈ ತರ ಗಾಡಿಗಳಿಗೆ. ಇನೋವಾ XUV ಗಾದ್ರೆ 3,000 ರೂಪಾಯಿ ಆಗುತ್ತೆ. ಏನಿದು AC ಫಿಲ್ಲಿಂಗ್ ಏನ್ ಸರ್? ಇದು AC ಗ್ಯಾಸ್ ಅಂತ ಫಿಲ್ಲಿಂಗ್ ಇಂದು. ಯಾವಾಗ ಎಷ್ಟು ತಿಂಗಳಿಗೆ ಎಷ್ಟು ವರ್ಷಕ್ಕೆ? 1 ವರ್ಷಕ್ಕೆ ಆಗುತ್ತೆ ನಿಮ್ಗೆ. 1 ವರ್ಷಕ್ಕೆ ಕಂಪ್ನಿಯಿಂದ ಬಂದಿದ್ರೆ 1 ವರ್ಷದಲ್ಲಿ ಖಾಲಿ ಆಗುತ್ತೆ. ಸೊ ಇವಾಗ ಒಂದೊಂದ್ ಕಾರಲ್ಲಿ AC ಹಾಕಿದ್ರು ಕೂಲ್ ಆಗ್ತಿರಲ್ಲ, ಅವಾಗ ಇದು ಗ್ಯಾಸ್ ಹೋಗಿರುತ್ತೆ. ಮೊದ್ಲು ಚೆಕ್ ಮಾಡ್ಬೇಕು, ಲೀಕೇಜ್ ಇದ್ರೆ ನಿಮ್ಗೆ AC ಹಾಕಿದ್ರು ಪ್ರಯೋಜನ ಇಲ್ಲ. ಒಂದ್ 3 ದಿವಸದಲ್ಲಿ ಹೋಗ್ಬಿಡುತ್ತೆ ಗ್ಯಾಸ್. ಸರ್, ನಾರ್ಮಲ್ ಬ್ಲೂಟೂತ್ ಸಿಸ್ಟಮ್ ಬಂದು ನಮ್ಮ ಹತ್ರ ಸ್ಟಾರ್ಟಿಂಗ್ 1,000 ಇಂದ ವಿತ್ ಫಿಟ್ಟಿಂಗ್. ಬೇರೆ ನಿಮ್ಗೆ ಹಾಕೋಕ್ ಚಾನ್ಸೇ ಇಲ್ಲ. 2,500 ಹೇಳ್ತಾರೆ, ಮ್ಯಾಕ್ಸಿಮಮ್ ಅಂದ್ರೂ 2,000 ತಂತಾರೆ. ನಮ್ಮ ಹತ್ರ ಸ್ಟಾರ್ಟಿಂಗ್ 1,000 ರೂಪಾಯಿ ಆಟೋ ಸ್ಟಾರ್ ಅಂತ ಬರುತ್ತೆ. ನಿಮಗೆ ಫಾಗ್ ಲ್ಯಾಂಪ್ ಇರಲಿ ಎಲ್ಲ ಗಾಡಿದು ಸಿಗುತ್ತೆ. ಇದು ಶಿಫ್ಟ್, ಡಿಸೈರ್, ಇರ್ಟಿಗಾ ಎಲ್ಲ ಗಾಡಿದಿದು, ಮಾರುತಿ ಗಾಡಿದಿದು. ಡಿಸೈರ್, ಇರ್ಟಿಗಾ ಎಲ್ಲ ಗಾಡಿಗೆ ಆಗುತ್ತಿದ್ದು. ಫಾಗ್ ಲ್ಯಾಂಪ್ ಅಂತಾರೆ. ಇದು ಲೈಟ್ ಥ್ರೋ ಎಲ್ಲ ಚೆನ್ನಾಗಿ ಬರುತ್ತೆ ಸರ್. 1 ವರ್ಷ ವಾರಂಟಿ ಕೊಡ್ತೀವಿ. 1 ವರ್ಷದ ಒಳಗಡೆ ಏನಾದರೂ ಆಗಲಿ ಪೀಸ್ ಟು ಪೀಸ್ ಚೇಂಜ್ ಮಾಡಿಕೊಡ್ತೀವಿ. ಕ್ಯಾರಿಯರು ಈ ಥರ ಎಲ್ಲ MTech ಒರಿಜಿನಲ್ ಸೆಲ್ ಮಾಡೋದು ನಾವು. ಯಾವುದೇ ಕಾರಿನ ಬೇಕಾದ್ರೂ ಕೊಡ್ತೀರಾ? ಎಲ್ಲದೂ ಮಾಡ್ತೀವಿ. XUV ಇದೂ ಮಾಡಿದ್ದೀವಿ. ಇದೇನಿದು ಫುಟ್ ಬೋರ್ಡಾ? ಫುಟ್ ರೆಸ್ಟ್ ನಿಮಗೆ. ಓಕೆ.
ನಿನ್ನೆ ಬಂದಿದೆ, ಇದು ಕಂಪ್ನಿ ಸಿಸ್ಟಮ್ ಇದು. ಯಾವ ಕಾರಿನ ಇದು? ಇದು ನಿಮ್ಗೆ ತೋರಿಸಲ್ಲ ಜೆನ್ಸನ್ ಅದಾಕಿರೋದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಇದು. ಓಕೆ. ಆಮೇಲೆ ಇದು ವರ್ನಾಗ್ AC ಕೆಲಸ ಮಾಡಿರೋದು. ಹೊಸ ಗಾಡಿನ ಮಾಡೋದು ಸರ್ ನಾವು ಜಾಸ್ತಿ ಮಾಡ್ತೀವಿ ಶೋರೂಮಲ್ಲೂ. ಚಾರ್ಜ್ ನೋಡಿ ಗ್ಯಾಲಕ್ಸಿ ಹೆಂಗೆ ಅಂತ ಅಂಗಡಿ, ಆಮೇಲೆ ಬನ್ನಿ ಬೇಕಾದ್ರೆ. ಇದು XUV ಇದು ಫುಡ್ ರೆಸ್ಟ್ ಏನೂ ಇರಲಿಲ್ಲ. ಫುಡ್ ರೆಸ್ಟ್ ಹಾಕ್ಸಿರೋದಾ? ಹಾಂ ಹಾಕ್ಸಿದ್ವಿ. ಇದು ಕ್ಯಾಂಬಿಯನ್ಸ್ ಆ್ಯಂಡ್ ಲೈಟು ಹಾಕಿದ್ದೀವಿ ಸರ್ ಇದಕ್ಕೆ, ಈ ಗಾಡಿಗೆನೆ. ಸರ್ ಫ್ರೇಮ್ ಬೇರೆಯವ್ರ ಥರ ನಾವು ಆಚೆ ಹೋಗಿ ತಾಂಬರೋ ಸೀನೇ ಇಲ್ಲ. ನೋಡಿ ಅಲ್ಲಿ ಬೇಕಾದರೆ ಬೆಂಜಿಂದ ಹಿಡ್ದು ಫಾರ್ಚುನರ್ ಎಲ್ಲ ಗಾಡಿದು. ಆಮೇಲೆ ಗ್ಲಾಸಿ ಫ್ರೇಮ್ ನಾವು ಹಾಕೋದು, ಲೋಕಲ್ ಹಾಕಲ್ಲ. ಫ್ರೇಮ್ ಅಂದರೆ ಯಾವ ಥರ ಬರುತ್ತೆ ಹೇಳಿ ಸರ್? ಈ ಥರ ಬರುತ್ತೆ. ಈ ಗಾಡಿ ವೋಲ್ಕ್ಸ್ವ್ಯಾಗನ್ ಪೋಲೋ, ವೆಂಟೋ, ಅಮೇಜ್, ರ್ಯಾಪಿಡ್ ಇಷ್ಟು ಗಾಡಿಗೆ ಆಗೋದು ಇದು ವೈರಿಂಗ್ ಹಾರ್ನೆಸ್. ಆಮೇಲೆ ಕ್ಯಾನ್ ಬಾಕ್ಸ್ ಬರುತ್ತೆ, ಹಾಲಿವುಡ್ ಕ್ಯಾನ್ ಬಾಕ್ಸ್, ಇದು ಒರಿಜಿನಲ್ ಕ್ಯಾನ್ ಬಾಕ್ಸ್. ಪೋಲೋ ಡ್ಯಾಶ್ ಬೋರ್ಡ್ ನೋಡಿದ್ದೀರಲ್ಲ? ಓ, ಫ್ರೇಮ್ ಅಂದರೆ ಇದಾ? ಹಾಂ ಸರ್. ಸರಿ. ನಿಮಗೆ ತೆಗ್ದೇ ತೋರಿಸ್ಬಿಡ್ತೀವಿ. ಬೇರೆ ಕಡೆ ಗ್ಲಾಸಿ ಹಾಕಲ್ಲ, ಕಮ್ಮಿದು ಹಾಕ್ತಾರೆ. ನಾವು ಗ್ಲಾಸಿ ಫಿನಿಶ್ ಹಾಕೋದು ಫ್ರೇಮು, ಲೋಕಲ್ ಹಾಕೋಕ್ಕೆ ಹೋಗಲ್ಲ. ಕಸ್ಟಮರ್ ತಿರ್ಗಾ ಹುಡ್ಕೊಂಡು ಬರಬೇಕು. ಒಂದು ವೈ ಡ್ಯಾಮೇಜ್ ಮಾಡಲ್ಲ, ಏನು ಮಾಡಲ್ಲ ಸರ್. ಇಲ್ಲಿಂದ ಕೆಲಸ ಮಾಡಿಸಿ ಶೋರೂಮಲ್ಲಿ ತೋರಿಸ್ಲಿ. ಒಂದು ವೈರಾದರೂ ಡ್ಯಾಮೇಜ್ ಮಾಡಿದ್ದೀವಿ ಅಂದರೆ ಸಿಸ್ಟಮ್ ಹಾಕ್ಸ್ಲೇಬೇಡಿ, ಆ ಥರ ಕೆಲಸ. ಎಲ್ಲ ಪ್ಲಗ್ ಆ್ಯಂಡ್ ಪ್ಲೇ ಬರುತ್ತೆ. ವೈರಿಂಗ್ ಹಾರ್ನೆಸ್ ಏನು ಸ್ಕಿನ್ ಮಾಡೋ ಅವಶ್ಯಕತೆನೇ ಇಲ್ಲ ನಿಮಗೆ. ನಾವು ಜಾಸ್ತಿ ಹೊಸ ಗಾಡಿನ ಮಾಡೋದು ಸರ್. ಇಲ್ಲೆಲ್ಲ ವೋಲ್ಕ್ಸ್ವ್ಯಾಗನ್ ಶೋರೂಮು, ಮಾರುತಿ, ನಿಮ್ಮದು ಫೋರ್ಡ್ ಎಲ್ಲ ಇಲ್ಲೇ ಇರೋದು, ಈ ರೋಡಲ್ಲಿ ಶಿರಾಗೇಟಲ್ಲಿ. ಹೌದು, ನಿಮ್ಮ ಅಂಗಡಿ ಹತ್ರ ಎಲ್ಲ ಶೋರೂಮ್? ಹೌದು ಸರ್. ಆಮೇಲೆ ಹೊಸದಾಗಿ ಈಗ ಕಿಯಾದು ಆಗೈತೆ, ಕಿಯಾ ಸಾನಿಡ್ಗೂ ಹಾಕಿದ್ದೀವಿ. ಇಲ್ಲಿ ಏನು ಸಿಸ್ಟಮ್ ಇದೆಯಲ್ಲ, ಏನು ವರ್ಕ್ ಮಾಡ್ತೀರಾ ಇದ್ರಲ್ಲಿ? ಸರ್ ಇದು ಬ್ಯಾಟ್ರಿ ಚಾರ್ಜರ್ ಅದು. ಚಾರ್ಜ್ ಬ್ಯಾಟ್ರಿ ಎಲ್ಲ ಇಲ್ಲೇ ಚಾರ್ಜ್? ಬ್ಯಾಟ್ರಿನೂ ಚಾರ್ಜ್ ಮಾಡ್ತೀವಿ, ಸ್ಟಾರ್ಟ್ರ್, ಡೈನಮೋ ಎಲ್ಲನೂ ಮಾಡ್ತೀವಿ ನಾವು. ಎಲೆಕ್ಟ್ರೂ ಮಾಡ್ತೀವಿ, ಎಲೆಕ್ಟ್ರಿಕ್ ಕೆಲಸನೂ ಮಾಡ್ತೀವಿ. ಆಮೇಲೆ ಕಾರ್ ಎಸೆಸರೀಸು ಮಾಡ್ತೀವಿ. A to Z ಸರ್. ನಿಮಗೆ ನಮ್ಮ ಅಂಗಡಿ ಒನ್ ಸ್ಟಾಪ್ ಅಂತಾನೆ ಹೇಳ್ಬೋದು. ಗಾಡಿ ಬಂದರೆ ಎಲ್ಲ ಕೆಲಸನೂ ಮಾಡ್ಕೊಡ್ತೀವಿ. ಇಲ್ಲಿ ಏನು ಕಾಣಿಸ್ತೈತೆ ಅಷ್ಟು ಗಾಡಿದು ನಿಮಗೆ ಬಾಡಿ ಕವರ್ಸ್ ಎಲ್ಲ ಸಿಗುತ್ತೆ. ನಾರ್ಮಲ್ ಇರಲಿ, ವಾಟರ್ ಪ್ರೂಫ್ ಇರಲಿ, ಎಲ್ಲ ಗಾಡಿದು ಸಿಗ್ಬಿಡುತ್ತೆ. ಆಮೇಲೆ ಬೇರೆ ಕಡೆ ಲೋಕಲ್ ಸಿಗುತ್ತೆ ಸರ್. JBL ಹೇಳೋದೇ ಒಂದು, ಹಾಕೋದೇ ಒಂದು. ಇದು ಒರಿಜಿನಲ್ JBL ಇದು. ಬರೀ ಬಾಕ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಒಬ್ರಿಗೆ. ಒಂಥರ ಬರುತ್ತೆ. ಕಾಪಿ ಸ್ಪೀಕರ್ ಇದ್ದರೆ ಒಂಥರ ಬರುತ್ತೆ ನಿಮಗೆ. ವೇಟು ಅಷ್ಟೇ, ವೇಟ್ ನೋಡಿದ್ರು ಗೊತ್ತಾಗ್ಬಿಡುತ್ತೆ ಹಿಂಗೆ ಎದ್ದ ತಕ್ಷಣ. ಇಲ್ಲಿ ಹಾಕ್ಸಿ ಬೇಕಾದರೆ ಚೆಕ್ ಮಾಡಿಸ್ಲಿ, ಆ ಥರ ನಮ್ಮ ಕೆಲಸ. ಸೆಂಟ್ರಲ್ ಲಾಕು, ಅಪ್ಪರ್ ಮಾಡ್ಲು, ಪವರ್ ವಿಂಡೋ, ಮಿರರ್ ಫೋಲ್ಡಿಂಗ್ ಕಿಟ್ ಎಲ್ಲನೂ ಮಾಡ್ತೀವಿ.